ಹಾಯ್ ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ನನ್ನ ಲಾಗ್ ನೋಡ್ತಾ ಇದ್ದೀರಾ ಅವ್ರಿಗೆಲ್ರಿಗೂ ವೆಲ್ಕಮ್ ಟು ರಕ್ಷಿಸ್ ಕ್ಯಾಪ್ಚರ್ ಚಾನಲ್. ಹಾಗೆ ನಾವೀಗ ಧಾರವಾಡದಲ್ಲಿದ್ದೇವೆ. ಈಗ ಎಲ್ಲಿಗಾದರೂ ಪ್ಲೇಸಿಗೆ ಹೋಗುವ ಅಂತೇಳಿ ಹೊರಟು ರೆಡಿಯಾಗಿ ನಿಂತಿದ್ದೇವೆ. ಅಷ್ಟೊತ್ತಾಗುವಾಗ ಜೋರಾಗಿ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಹಾಗೆ ಛತ್ರಿ ಎಲ್ಲ ಬಿಡಿಸ್ಕೊಂಡು ಹೋಗ್ತಾ ಇದ್ದೇವೆ. ಈಗ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತಾ ಇದ್ದೇವೆ. ಹಾಗೆ ನಾವು ಧಾರವಾಡಕ್ಕೆ ಬಂದಿರೋದು ಫಸ್ಟ್ ಟೈಮ್. ಹಾಗೆ ನಮಗೆ ಅಲ್ಲಿ ಪ್ಲೇಸ್ ಏನು ಗೊತ್ತಿಲ್ಲ. ಹಾಗೆ ಧಾರವಾಡಕ್ಕೆ ಹುಬ್ಬಳ್ಳಿ ಹತ್ತಿರ ಅಲ್ಲಿ ಏನಾದರೂ ಶಾಪಿಂಗ್ ಮಾಡುವ ಅಂತೇಳಿ ಆ ಥರ ಐಡಿಯಾ ಮಾಡಿಕೊಂಡು ಈಗ ಬಂದ್ವಿ ನಾವೀಗ. ಅಲ್ಲಿ ನಮಗೆಲ್ಲ ಹೇಳಿದರು ಚಿಗರಿ ಬಸ್ ಅಂತಿದೆ, ಅದರಲ್ಲಿ ಹೋಗಿ ಹುಬ್ಬಳ್ಳಿಗೆ ಹೋಗ್ಲಿಕ್ಕೆ ಹೇಳಿದರು. ಹಾಗೆ ಈಗ ಚಿಗರಿ ಬಸ್ಸಿಗೆ ಅಂತೇಳಿ ಹೋಗ್ತಾ ಇದ್ದೇವೆ. ಅದಕ್ಕೆ ಈಗ ಚಿಗರಿ ಬಸ್ಸಿಗೆ ಟಿಕೆಟ್ ಆಗಬೇಕಂತೆ, ಹಾಗೆ ಟಿಕೆಟ್ ಮಾಡಿಸ್ಲಿಕ್ಕೆ ಹೋಗ್ತಾ ಇದ್ದೇವೆ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ನಾವು 12 ಜನ ಇದ್ದೇವೆ. ಹಾಗೆ ಈಗ ಟಿಕೆಟ್ ಎಲ್ಲ ಮಾಡಿಸಿ ಚಿಗರಿ ಬಸ್ ಬಂತು, ಅದರೊಳಗೆ ಕೂತ್ಕೊಂಡು ಹೋಗ್ತಾ ಇದ್ದೇವೆ. ಈಗ ಒಂಥರ ಮೆಟ್ರೋ ರೈಲಲ್ಲಿ ಹೋದಾಗೆ ಫೀಲ್ ಆಗ್ತಾಯಿತ್ತು ನಮಗೆ ಹೋಗೋದಕ್ಕೆ. ನಾನು ಇಲ್ಲಿ ಕೂಡ ಈ ಚಿಗರಿ ಬಸ್ ಅಂತೇಳಿ ಕೇಳಲಿಲ್ಲ. ಅಂದರೆ ಮೆಟ್ರೋ ರೈಲ್ ಥರನೇ ಇದೆ ನೋಡಲಿಕ್ಕೆ, ಅಂದರೆ ಅದರಲ್ಲಿ ಕೂತ್ಕೊಳ್ಳಿಕ್ಕೆ ಎಲ್ಲ ಸೌಂಡ್ ಇರ್ಬೋದು, ಹೋಗಲಿಕ್ಕೆ ಕೂಡ. ಹಾಗೆ ಹುಬ್ಬಳ್ಳಿ ತಲುಪ್ತಾ ಬಂದ್ವಿ ನಾವೀಗ, ಇಳಿದು ಬಂದ್ವಿ. ಹಾಗೆ ಹತ್ತಿರದಲ್ಲಿ ಎಲ್ಲಿಯಾದರೂ ಹೋಟೆಲ್ ಇದೆಯಾ ಅಂತ ಸರ್ಚ್ ಮಾಡ್ತಾ ಇದ್ದೇವೆ ನಾವು. ಒಂದು ಬೆಳಗ್ಗಿನ ಟಿಫಿನ್ ಆಗಲಿಲ್ಲ. ಹಾಗೆ ಒಂದು ಹೋಟೆಲ್ ಕೂಡ ಕಾಣಲಿಲ್ಲ ನಮಗೆ. ನಾವು ಮತ್ತೆ ಬಸ್ ಸ್ಟ್ಯಾಂಡ್ ಅಲ್ಲಿರುವ ಒಂದು ಹೋಟ್ಲಿಗೆ ಹೋದ್ವಿ. ಅಲ್ಲಿ ಪಲಾವ್ ತಗೊಂಡ್ವಿ. ಅಲ್ಲಿ ಏನು ಬೇರೆ ತಿಂಡಿ ಇರಲಿಲ್ಲ, ತುಂಬ ಖಾರ ಇತ್ತು ಮಾತ್ರ. ಹಾಗೆ ಗೈಸ್, ಹಾಗೆ ನಾನು ಇಲ್ಲಿಗೆ ಈ ವ್ಲಾಗನ್ನು ಎಂಡ್ ಮಾಡ್ತಿದ್ದೇನೆ. ಇನ್ನು ಮುಂದಿನ ವ್ಲಾಗಲ್ಲಿ ಇದರ ಕಂಟಿನ್ಯೂಷನ್ ಪಾರ್ಟನ್ನು ಹಾಕ್ತೇನೆ. ಯಾರೆಲ್ಲ ನನ್ನ ವ್ಲಾಗನ್ನು ನೋಡ್ತಿದ್ದೀರಾ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಗೈಸ್ ಸಪೋರ್ಟ್ ಕೂಡ ಮಾಡಿ. ಹಾಗೆ ನಾನು ಮುಂದಿನ ವ್ಲಾಗಲ್ಲಿ ನಿಮಗೆ ಕಂಟಿನ್ಯೂಷನ್ ಪಾರ್ಟ್ ಹಾಕ್ತೇನೆ, ಎಲ್ಲಿಗೆಲ್ಲ ನಾವು ಹೋಗಿದ್ವಿ ಅಂತೇಳಿ. ಧನ್ಯವಾದಗಳು ಯಾರೆಲ್ಲ ನೋಡ್ತಿದ್ದೀರಾ ಅವ್ರಿಗೆಲ್ರಿಗೂ.